ಇಂಡಿಗೋ ಗೋಳಾಟ ರಾಜ್ಯ ಹೊರರಾಜ್ಯ ಮಾತ್ರವಲ್ಲ ವಿದೇಶ ಪ್ರಯಾಣಕ್ಕೆ ಹೊರಟಿದ್ದವರಿಗೆ ರಕ್ತ ಕಣ್ಣೀರು ತರಿಸಿದೆ. ಸತತ 5ನೇ ದಿನವೂ ವಿಮಾನ ಹಾರಾಟ ಅಸ್ತವ್ಯಸ್ತವಾಗಿದ್ದು ಏರ್ಪೋರ್ಟ್ಗಳೇ ಸಂತ್ರಸ್ತರ ಕೇಂದ್ರಗಳಂತಾಗಿದ್ದಾವೆ. ಅಲ್ಲೇ ಊಟ ಅಲ್ಲೇ ನಿದ್ದೆ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಜನರ ಸಮಸ್ಯೆಯನ್ನೇ ಅಸ್ತ್ರ ಮಾಡಿಕೊಂಡಿರುವ ಇತರೆ ವಿಮಾನಯಾನ ಸಂಸ್ಥೆಗಳು ವಸೂಲಿ ಮಾಡ್ತಾ ಇದ್ದಾವೆ. ಹೀಗಾಗಿ ಕೇಂದ್ರ ಸರ್ಕಾರವೇ ಮಧ್ಯ ಪ್ರವೇಶ ಮಾಡಿದ್ದು ಈ ಗೊಂದಲಗಳಿಗೆ ತಿಲಾಂಜಲಿ ಇಡೋ ಪ್ರಯತ್ನ ಮಾಡಿದೆ. ಕಮ್ಯುನಿಕೇಟ್ ಅನ್ನೋದು ಇನ್ನೂ ಇಲ್ಲ ಸರ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೀವೇ ನೋಡ್ತಾ ಇದ್ದೀರಾ, ಈ ಜನ ಇದ್ದಾರೆ, ಯಾರ್ಯಾರು ಅಂಟಿದ್ದಾರೆ, ಯಾರ್ಯಾರು ಟೆನ್ಷನ್ ಅಲ್ಲಿ ಇದ್ದಾರೆ. ರೆಸ್ಪಾನ್ಸೇ ಸಿಕ್ತಿಲ್ಲ ಸರ್. ಹೊಟ್ಟೆ ಹಸಿತಿದೆ, ಊಟ ಇಲ್ಲ, ತಿಂಡಿ ಇಲ್ಲ. ಈಗ ನಮಗೆ ಯಾವುದೇ ರೀತಿ ಮುನ್ಸೂಚನೆ ಕೊಡದೇನೆ ಇಲ್ಲಿ ಬಂದ ಮೇಲೆ ಈಗ ಜಸ್ಟ್ ಒಂದು 5 ನಿಮಿಷ ಮುಂಚೆ ಕ್ಯಾನ್ಸಲ್ ಅಂತ ಹೇಳ್ತಾ ಇದಾರೆ. ದಿಕ್ಕು ತೋರ್ಸ್ದಂಗ್ ಆಗಿದೆ. ಏನ್ ಮಾಡ್ಬೇಕಂತ ಹೇಳಿ ಗೊತ್ತಾಗ್ತಾ ಇಲ್ಲ. ವಿಮಾನಯಾನ ಅಂದ್ರೆ ಜನ ಈಗ ಕನಸಲ್ಲೂ ಬೆಚ್ಚಿ ಬೀಳುವ ಸ್ಥಿತಿ. 5 ದಿನಗಳಿಂದ ನಡೀತಾ ಇರೋ ವಿದ್ಯಮಾನ ನೋಡಿದ್ರೆ ಇನ್ಯಾವತ್ತೂ ವಿಮಾನ ಪ್ರಯಾಣವೇ ಬೇಡ ಅನ್ನೋ ಪರಿಸ್ಥಿತಿ ತಲುಪಿದ್ದಾರೆ ವಿಮಾನಯಾನ ಪ್ರಯಾಣಿಕರು. ಅದರಲ್ಲೂ ಇಂಡಿಗೋ ವಿಮಾನಯಾನವಂತೂ ಕನಸು ಮನಸ್ಸಲ್ಲೂ ಬೇಡವೇ ಬೇಡ ಅನ್ನೋ ಪರಿಸ್ಥಿತಿ ಪ್ರಯಾಣಿಕರಿಗೆ ಎದುರಾಗಿದೆ. 5ನೇ ದಿನವೂ ಬಗೆಹರಿಯದ ಇಂಡಿಗೋ ಬಿಕ್ಕಟ್ಟು. ಪ್ರಯಾಣಿಕರ ಸುಲಿಗೆಗಿಳಿದ ವಿಮಾನಯಾನ ಸಂಸ್ಥೆಗಳು. ಮದುವೆಗೆ ಹೊರಟವರು, ತಿಥಿ ಗತಿಗೆ ಹೊರಟವರು, ಸಂದರ್ಶನಕ್ಕೆ ಹೊರಟವರು, ಮೊದಲ ಬಾರಿ ವಿಮಾನದ ಅನುಭವ ಪಡೆಯಲು ಹೊರಟವರು. ಅಯ್ಯೋ, ಒಂದ ಇಂಡಿಗೋ ಸಂಸ್ಥೆ ಮಾಡಿದ ಎಡವಟ್ಟು ಕೆಲವರ ಕಣ್ಣಲ್ಲಿ ನೀರು ತರಿಸಿದ್ರೆ ಮತ್ತು ಕೆಲವರಲ್ಲಿ ಆಕ್ರೋಶದ ಕಿಚ್ಚನ್ನೇ ಹೊತ್ತಿಸಿತ್ತು. ಲಗೇಜ್ ಸಿಕ್ಕಿಲ್ಲ ನಮಗೆ. 5 ದಿನದಿಂದ ಬರ್ತಾ ಇರೋದು ಹೋಗ್ತಾ ಇರೋದು ಶಿವಮೊಗ್ಗ ಏರ್ಪೋರ್ಟಿಗೆ. ಶಿವಮೊಗ್ಗದಲ್ಲಿ ಕೇಳಿದ್ದಕ್ಕೆ ಬೆಂಗಳೂರಲ್ಲಿದೆ ಲಗೇಜು ಅಂತ ಹೇಳಿದಕ್ಕೆ ಬೆಂಗಳೂರಿಗೆ ಬಂದಿದೀವಿ. ಇಲ್ಲಿ ಬಂದ ಮೇಲೆ ಕೇಳಿದ್ರೆ 1 ಗಂಟೆ 2 ಗಂಟೆ ನಿತ್ತಿ ಕೇಳಿದ್ಮೇಲೆ ಈಗ ಇದು ಲಗೇಜ್ ಬೆಂಗಳೂರಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಬ್ಯಾಗ್ ಇದೆ ಅಂತಾರೆ ಒಳಗಡೆ. ನಮ್ಗೆ ಒಳಗ್ ಬಿಟ್ರೆ ನಮ್ ಲಗೇಜ್ ನಾವ್ ತಗೊಂತೀವಿ. ಅದನ್ನ ಬಿಟ್ಬಿಟ್ಟು ಇವ್ರು ನಿಮ್ ಲಗೇಜೇ ಬಂದಿಲ್ಲ, ನಿಮ್ ಲಗೇಜೇ ಇಲ್ಲ ಇಲ್ಲಿ ಅಂತ ಹೇಳ್ಬಿಟ್ರೆ ನಮ್ಗೆ ಕಾಲ್ ಮಾಡಿದ್ದಾರೆ. ನಿಮ್ಮ ಏರ್ಪೋರ್ಟಿಗೆ ಲಗೇಜ್ ಬಂದಿದೆ, ಶಿವಮೊಗ್ಗ ಏರ್ಪೋರ್ಟಿಗೆ ಕಳಿಸ್ತೀವಿ ಅಂತ. 3 ದಿನದಿಂದ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಸತಾಯಿಸ್ತಾ ಇದ್ರು, ಇವತ್ತು ನಾಳೆ ಅಂತೀವಿ. ಅದಕ್ಕೆ ನಾವು ಡೈರೆಕ್ಟ್ ಬೆಂಗಳೂರಿಗೆ ಬಂದು ಕಲೆಕ್ಟ್ ಮಾಡೋಣ ಅಂದ್ರೆ ಇವತ್ತಿಲ್ಲಿ ಬಂದ್ರೆ ಲಗೇಜೇ ಇಲ್ಲ ಅಂತೀವಿ. ಕಳೆದ 5 ದಿನಗಳಿಂದ ನಿತ್ಯ 1200ಕ್ಕೂ ಹೆಚ್ಚು ವಿಮಾನಗಳು ಕ್ಯಾನ್ಸಲ್ ಆಗಿದ್ರೆ ಇಂದು 400ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿದ್ವು. ಹೀಗಾಗಿ ಬೆಂಗಳೂರು, ಮುಂಬೈ, ದಿಲ್ಲಿ, ಕೋಲ್ಕತ್ತಾ, ಹೈದರಾಬಾದ್ ಹೀಗೆ ಹಲವು ವಿಮಾನ ನಿಲ್ದಾಣಗಳಲ್ಲಿ ಇಂದು ಕೂಡ ಪ್ರಯಾಣಿಕರು ಪರದಾಡಬೇಕಾಯಿತು. ಬೆಂಕಿ ಬಿದ್ದ ಮನೆಯಲ್ಲಿ ಲಾಭಕ್ಕಿಳಿದ ಸಂಸ್ಥೆಗಳು. ಪ್ರಯಾಣಿಕರಿಂದ ಟಿಕೆಟ್ ದರ ದುಪ್ಪಟ್ಟು ವಸೂಲಿ. ಇಂಡಿಗೋ ಸಂಸ್ಥೆ ಮಾಡಿದ ಎಡವಟ್ಟಿನಿಂದ ಪ್ರಯಾಣಿಕರು ಕಂಗಾಲಾಗಿ ಹೋಗಿದ್ರು. ಟಿಕೆಟ್ ಇದ್ರೂ ಪ್ರಯಾಣಿಸಲು ಸಾಧ್ಯವಿಲ್ಲ. ವಿಮಾನ ನಿಲ್ದಾಣಕ್ಕೆ ಹೋದ್ರೆ ಟಿಕೆಟ್ ಕ್ಯಾನ್ಸಲ್. ಇದರಿಂದ ಜನ ಬೇಸತ್ತು ಹೋಗಿದ್ರೆ ಇದೇ ಪರಿಸ್ಥಿತಿಯಲ್ಲಿ ಕೆಲ ವಿಮಾನಯಾನ ಸಂಸ್ಥೆಗಳು ಹಣ ಮಾಡಲು ನಿಂತಿವೆ. ಮಾಮೂಲಿ ದರಕ್ಕಿಂತ 10 ಪಟ್ಟು ದರ ವಸೂಲಿ ಮಾಡಲು ಮುಂದಾಗಿದ್ವು. ಸ್ಪೈಸ್ ಜೆಟ್ ಮತ್ತು ಏರ್ ಇಂಡಿಯಾದಂತಹ ಪ್ರಮುಖ ಸಂಸ್ಥೆಗಳೇ ಹಣ ವಸೂಲಿಗಿಳಿದಿವೆ. ಹೈದರಾಬಾದ್ನಿಂದ ಮುಂಬೈಗೆ 70,329 ರೂಪಾಯಿ ವಸೂಲಿ ಮಾಡಿದ್ರೆ ಹೈದರಾಬಾದ್ನಿಂದ ಭೋಪಾಲ್ 90,000 ರೂಪಾಯಿ ವಸೂಲಿ ಮಾಡಲಾಗ್ತಿದೆ. ಹೈದರಾಬಾದ್ನಿಂದ ದೆಹಲಿಗೆ 82,000 ರೂಪಾಯಿ ಫಿಕ್ಸ್ ಮಾಡಿದರೆ ದೆಹಲಿಯಿಂದ ಹೈದರಾಬಾದ್ಗೆ 48,000 ರೂಪಾಯಿ ವಸೂಲಿ ಮಾಡಲಾಗಿದೆ. ಇನ್ನು ಕೇವಲ 15,000 ರೂಪಾಯಿನಷ್ಟಿದ್ದ ಮುಂಬೈ ಟು ಶ್ರೀನಗರಕ್ಕೆ 62,000 ರೂಪಾಯಿ ವಸೂಲಿ ಮಾಡಲಾಗಿದೆ. ವಿಮಾನಯಾನ ಸಂಸ್ಥೆಗಳ ವಸೂಲಿ ತೀವ್ರಗೊಳ್ಳುತ್ತಿದ್ದಂತೆ ಎಚ್ಚೆತ್ತಿರೋ ಕೇಂದ್ರ ಸರ್ಕಾರ ಹೊಸ ಗೈಡ್ಲೈನ್ಸ್ ರಿಲೀಸ್ ಮಾಡಿದೆ. ಸರ್ಕಾರದ ನಿರ್ದೇಶನದ ದರವನ್ನಷ್ಟೇ ವಿಮಾನಯಾನ ಸಂಸ್ಥೆಗಳು ವಿಧಿಸಬೇಕು, ಇಲ್ಲದಿದ್ದರೆ ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ. ಸರ್ಕಾರ ನಿರ್ದೇಶಿತ ದರಪಟ್ಟಿ ಎಷ್ಟಿದೆ ಅನ್ನೋದನ್ನು ನೋಡೋದಾದ್ರೆ 500 ಕಿಲೋಮೀಟರ್ವರೆಗೆ ಒಂದು ಟಿಕೆಟ್ಗೆ 7,500 ರೂಪಾಯಿ, 500ರಿಂದ 1000 ಕಿಲೋಮೀಟರ್ಗೆ 12,000 ರೂಪಾಯಿ, 1000ದಿಂದ 1,500 ಕಿಲೋಮೀಟರ್ಗೆ 15,000 ರೂಪಾಯಿ, 1,500 ಕಿಲೋಮೀಟರ್ ಮೇಲ್ಪಟ್ಟು ದೂರಕ್ಕೆ 18,000 ರೂಪಾಯಿ ಟಿಕೆಟ್ ಬೆಲೆ ಮಾತ್ರ ಸಂಗ್ರಹಿಸಬೇಕು ಅಂತ ಆದೇಶ ಹೊರಡಿಸಿದೆ. ಅಷ್ಟೇ ಅಲ್ಲ, ಟಿಕೆಟ್ ರದ್ದಾದವರಿಗೆ ಮರುಪಾವತಿ ವಿಳಂಬದ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡುವುದರ ಜೊತೆಗೆ ರೀಫಂಡಿಂಗ್ಗೆ ಗಡುವು ನೀಡಿದೆ. ಭಾನುವಾರ ರಾತ್ರಿ 8 ಗಂಟೆಯೊಳಗೆ ಬಾಕಿ ಇರುವ ಎಲ್ಲ ಪ್ರಯಾಣಿಕರ ಟಿಕೆಟ್ ಹಣ ಮರುಪಾವತಿ ಮಾಡಬೇಕು ಅಂತ ಗಡುವು ನೀಡಿದೆ. ಒಂದು ವೇಳೆ ಇದರಲ್ಲಿ ವಿಫಲವಾದರೆ ಕ್ರಮದ ಎಚ್ಚರಿಕೆಯನ್ನು ನೀಡಲಾಗಿದೆ. ಅಷ್ಟೇ ಅಲ್ಲ, 48 ಗಂಟೆಗಳಲ್ಲಿ ಪ್ರಯಾಣಿಕರ ಲಗೇಜ್ಗಳನ್ನು ಅವರವರ ವಿಳಾಸಕ್ಕೆ ತಲುಪಿಸಬೇಕು ಅಂತಲೂ ಹೇಳಿದೆ. ಇನ್ನು ಸದ್ಯ ಆಗಿರೋ ಎಡವಟ್ಟುಗಳ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಪತ್ತೆ ಹಚ್ಚದೆ ಬಿಡಲ್ಲ ಅಂತ ಕೇಂದ್ರ ವಿಮಾನಯಾನ ಸಚಿವರು ಹೇಳಿದ್ದಾರೆ. ವಿಮಾನ ಪ್ರಯಾಣಿಕರ ನೆರವಿಗೆ ರೈಲ್ವೆ ಇಲಾಖೆ. ಇಂಡಿಗೋ ವಿಮಾನ ಸಿಗದೆ ಪ್ರಯಾಣಿಕರ ಪರದಾಟ ಹಿನ್ನೆಲೆ ಕೇಂದ್ರ ಸರ್ಕಾರ ಪರ್ಯಾಯ ಮಾರ್ಗ ಹುಡುಕಲು ಮುಂದಾಗಿದೆ.
ಹೆಚ್ಚುವರಿ ರೈಲ್ವೆ ಎಸಿ ಬೋಗಿ ಅಲ್ಲದೆ ಹೆಚ್ಚುವರಿ ರೈಲುಗಳನ್ನೇ ಓಡಿಸಲು ನಿರ್ಧರಿಸಿದೆ. ಬೆಂಗಳೂರಿಂದ ಪುಣೆ, ದೆಹಲಿ, ಚೆನ್ನೈ, ಮುಂಬೈಗೆ ಸ್ಪೆಷಲ್ ಟ್ರೈನ್ ಸೇವೆ ಇರಲಿದೆ. ರೈಲ್ವೆ ನಿಲ್ದಾಣ ಆಪ್ ಆನ್ಲೈನ್ ಮೂಲಕ ಟಿಕೆಟ್ ಬುಕ್ ಮಾಡಬಹುದಾಗಿದೆ. ಎಲ್ಲೆಲ್ಲಿ ಬೇಡಿಕೆ ಜಾಸ್ತಿ ಇದೆಯೋ ಅಲ್ಲೆಲ್ಲ ಟ್ರೈನ್ಗಳನ್ನು ಬಿಡಲು ರೈಲ್ವೆ ಇಲಾಖೆ ನಿರ್ಧರಿಸಿದೆ. ಪ್ರಯಾಣಿಕರ ಹೆಚ್ಚಿನ ದಟ್ಟಣೆ ಉಂಟಾಗಿದೆ. ಸೊ ಹಾಗಾಗಿ ಅವರ ಅನುಕೂಲಕ್ಕೋಸ್ಕರ ನಾವು ನಾಳೆ ಯಶವಂತಪುರಿಂದ ಹಜರತ್ ನಿಜಾಮುದ್ದೀನ್ ಅಂದ್ರೆ ಡೆಲ್ಲಿಗೆ ಒಂದು ವಿಶೇಷ ರೈಲ್ನ ಓಡಿಸ್ತಾ ಇದೀವಿ. ಅದೇ ರೀತಿ ಬೆಂಗಳೂರಿನಿಂದ ಚೆನ್ನೈ ಒಂದು ವಿಶೇಷ ಟ್ರೈನ್ನ ಓಡಿಸ್ತಾ ಇದೀವಿ. ಅದೇ ರೀತಿ ಬೆಂಗಳೂರಿನಿಂದ ಪುಣೆಗೂ ಸಹ ನಾಳೆ ಒಂದು ವಿಶೇಷ ರೈಲನ್ನ ನಾವು ಓಡಿಸ್ತಾ ಇದೀವಿ. ಇನ್ನು ಈ ಮಧ್ಯೆ ಇಂಡಿಗೋ ಸಿಇಒ ಪೀಟರ್ ಎಲ್ಬರ್ಸ್ ಅವರನ್ನ ವಜಾಗೊಳಿಸಲು ಕೇಂದ್ರ ಸಿದ್ಧತೆ ನಡೆಸಲಾಗಿದೆ ಎನ್ನಲಾಗ್ತಿದೆ. ಈ ನಡುವೆ ವಿಮಾನಯಾನ ಪ್ರಯಾಣಿಕರಿಗಾದ ಸಮಸ್ಯೆ ಬಗ್ಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮಧ್ಯಪ್ರವೇಶ ಕೋರಿ ಸುಪ್ರೀಂ ಕೋರ್ಟ್ಗೆ ಪಿಐಎಲ್ ಕೂಡ ಸಲ್ಲಿಸಲಾಗಿದೆ. ಸದ್ಯದ ಪರಿಸ್ಥಿತಿ ಪ್ರಕಾರ ಸಮಸ್ಯೆ ಇತ್ಯರ್ಥವಾಗಲು ಇನ್ನೂ 10 ದಿನಗಳ ಅಗತ್ಯವಿದೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.